ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಏನು ಆಗಿತ್ತು. 2900ಕ್ಕೂ ಹೆಚ್ಚು ಹುದ್ದೆಗಳ ಒಂದು ಸ್ಟೇಷನ್ ಪರಿಚಾರಕರು ಮತ್ತು ಪವರ್ ಮ್ಯಾನ್ ಹುದ್ದೆಗಳ ಒಂದು ನೇಮಕಾತಿ 10/14/2024 ಬಂದಿತ್ತು ಸ್ನೇಹಿತರೆ. ಅದಕ್ಕೆ ಒಂದು ನೇಮಕಾತಿಯಲ್ಲಿ ಸೂಚಿಸಿರುವಂತೆ 10th ಬೇಸಿಸ್ ಮೇಲೆ ಅವರ ಒಂದು ನೇಮಕಾತಿಯನ್ನು ಮಾಡ್ತಾರೆ. ಆ ನಂತರ 1:5 ರೇಷೋದಲ್ಲಿ ರಿಸಲ್ಟನ್ನು ಬಿಟ್ಟು ಫಿಸಿಕಲನ್ನು ನಡೆಸ್ತೇವೆ ಅಂತ ಹೇಳಿದರು. ಬಟ್ ಅದಕ್ಕೆ ಕೆಲವೊಬ್ಬರು ಆಕ್ಷೇಪಣೆ ಮಾಡಿ ಎಕ್ಸಾಮ್ ಮಾಡಬೇಕು ಅಂತೇಳಿ ಹೇಳಿದರು. ಅದರ ಒಂದು ತೀರ್ಪು ಸಹ ಹೈಕೋರ್ಟ್ನಲ್ಲಿದೆ. ಅದರ ಒಂದು ತೀರ್ಪು ಏನಾಯಿತು, ಅದೇ ರೀತಿಯಾಗಿ ಒಂದು ಫಿಸಿಕಲ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಈಗ ನಾವು ನೋಡ್ತಾ ಹೋಗೋದಾದರೆ KPTCL ಪವರ್ ಮ್ಯಾನ್ ನೇಮಕಾತಿ 2024 ಇಲ್ಲಿ ಎಕ್ಸಾಮ್ ಅಪ್ಡೇಟು ಮತ್ತು ಫಿಸಿಕಲ್ ಅಪ್ಡೇಟ್ ಅಂತೇಳಿ ಎರಡು ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡ್ತಾ ಹೋದರೆ ಕಂಪ್ಲೀಟಾಗಿ ನಿಮಗೆ ಎಲ್ಲದರ ಬಗ್ಗೆ ಮಾಹಿತಿ ತರ್ತಾ ಹೋಗ್ತದೆ. ಮೊದಲಿಗೆ ನಾವು ಎಕ್ಸಾಮ್ ಅಪ್ಡೇಟ್ ಬಗ್ಗೆ ತಿಳಿಯೋಣ, ಆನಂತರ ಫಿಸಿಕಲ್ ಬಗ್ಗೆ ತಿಳಿಯೋಣ. ಎಕ್ಸಾಮ್ ಅಪ್ಡೇಟ್ ಏನಾಯ್ತಪ್ಪ ಅಂತಂದರೆ, 21ಕ್ಕೆ ಹೈಕೋರ್ಟು ತೀರ್ಪು ನೀಡುತ್ತೆ ಅಂತೇಳಿ ಹೇಳಿದ್ರು. 25 ನೀಡುತ್ತೆ ಅಂತ ಹೇಳಿದರು. ಬಟ್ ಅದು ಕಾರಣಾಂತರಗಳಿಂದ ಈ ಒಂದು ತೀರ್ಪನ್ನು ಏನು ಮಾಡಿದ್ದಾರಪ್ಪ ಅಂತಂದರೆ ಮುಂದಕ್ಕೆ ಹಾಕಿದ್ದಾರೆ. ಯಾವಾಗ ಹಾಕಿದ್ದಾರಪ್ಪ ಅಂತಂದರೆ 30ಕ್ಕೆ ಈ ಒಂದು ತೀರ್ಪನ್ನು ಮುಂದೂಡಲಾಗಿದೆ. ಆದರೆ ಈ ಒಂದು ಎಕ್ಸಾಮು 30-31ಕ್ಕೆ ತೀರ್ಪು ನೀಡ್ತಾರೆ. ಬಟ್ ನೀಡಿದರೂ ಸಹ ಆ ಒಂದು ತೀರ್ಪು ಏನಾಗ್ಬೋದು ಅಂಥೇಳಿ ಕೆಲವರು ಅಂದಾಜನ್ನು ಮಾಡಿರುವಂಥದ್ದು, ಕೆಲವೊಂದು ನ್ಯಾಯಾಧೀಶರು ಸಹ ಹೇಳಿರುವಂಥದ್ದು. ಓಕೆ, ಆ ಒಂದು ದೃಷ್ಟಿಯಿಂದ ಈ ಒಂದು ಎಕ್ಸಾಮ್ ಅಪ್ಡೇಟ್ ಏನಾಗುತ್ತೆ ಅಂತೇಳಿ ಹೇಳಿದ್ರೆ, ನಿಮಗೆ 100% ಸ್ನೇಹಿತರೆ ಈ ಬಾರಿ ಎಕ್ಸಾಮ್ ಅಂದರೂ ಆಗೋದೇ ಇಲ್ಲ. ಓಕೆ, ನೀವು ಅಂದ್ಕೋಬೋದು ನೀವು ಒಂದು ಅಪ್ಡೇಟ್ ಅಂದರೆ ಈ ಒಂದು ತೀರ್ಪು ಬಂದ ನಂತರ ಸಹ ನೋಡಿ 100% ಆಗೋದಿಲ್ಲ ಅಂತಲೇ ಎಲ್ಲರೂ ಹೇಳಿರುವಂಥದ್ದು. ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ 100% ಆಗೋದಿಲ್ಲ, ಆದರೂ ಚಾನ್ಸಸ್ ಹೇಳೋದಾದರೆ 98% ನಿಮಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗುವಂಥ ಸಂಭವ ಇಲ್ಲ ಈ ಒಂದು ಪರೀಕ್ಷೆ. ಉಳಿದಂತೆ ಏನು 2% ಇದೆ, ಇದು ಲಕ್ ಅನ್ಬೋದು, ಅದೃಷ್ಟ ಅನ್ಕೋಬೋದು, ಏನಾದರೂ ಅನ್ಕೋಬೋದು. ಈ 2% ಏನಾದರೂ ಆಗ್ಬೋದು. ಬಟ್ 98-99% ಯಾವುದೇ ರೀತಿಯಾಗಿ ಪರೀಕ್ಷೆಯನ್ನು ಮಾಡೋದಿಲ್ಲ. ಓಕೆ, ಆ ಒಂದು ಕಾರಣಕ್ಕಾಗಿ ಯಾರೆಲ್ಲ ಪರೀಕ್ಷೆ ಮಾಡ್ತಾರೆ ಅಂತ ಹೋಪಿಟ್ಕೊಂಡಿದ್ದೀರಾ ಅದನ್ನು ಬಿಟ್ಟು ನೀವು ಇನ್ನೊಂದು ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಉತ್ತಮ ಅಂಥೇಳಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್, ಹಾಗಾದರೆ ಈ ಒಂದು ಪರೀಕ್ಷೆ ನಡೆಯದೇ ಇದ್ದ ಪಕ್ಷದಲ್ಲಿ ಫಿಸಿಕಲ್ ಏನಾಗುತ್ತೆ ಅಂಥೇಳಿ ನೋಡ್ತಾ ಹೋಗೋದಾದರೆ, ಇದ್ರ ಬಗ್ಗೆ ಒಂದು KB ಜಾರ್ಜ್ ಸಚಿವರು ಒಂದು ಮಾಹಿತಿ ನೀಡಿರುವಂಥರ ಪ್ರಕಾರ ಏನಪ್ಪ ಅಂತಂದರೆ, ಈ ಹಿಂದೆಯೇ 6000 ಒಂದು ಲೈನ್ ಮ್ಯಾನ್ ನೇಮಕಾತಿಯನ್ನು ಮಾಡ್ತೇವೆ KPTCL ಅಂತ ಹೇಳಿದರು. ಬಟ್ ಅದು ಈಗ 3000ಕ್ಕೆ ಬಂದಿದೆ. ಈ 3000 ಏನಂತ ಇದೆಯಪ್ಪ ಅಂತಂದರೆ ಈಗ ನಡೀತಿರುವಂತಹ ಒಂದು ನೇಮಕಾತಿಯೇ ಆಗಿದೆ ಸ್ನೇಹಿತರೆ. 3000 ನಿಯರ್ ಇರುವಂಥವು ಇವು ನೇಮಕಾತಿ ಹುದ್ದೆಗಳು, ವೇಕೆನ್ಸಿಗಳು. ಇದರ ಒಂದು ಅಪ್ಡೇಟ್ ಏನು ನೀಡಿದಾರಪ್ಪ ಅಂತಂತಂದರೆ, ಫಿಸಿಕಲು ಏಪ್ರಿಲ್ ಒಳಗಡೆ ಇದಕ್ಕೆ ಒಂದು ಫಿಸಿಕಲ್ನ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇದು ಕರ್ನಾಟಕದಾದ್ಯಂತ ಒಂದೇ ಟೈಮ್ನಲ್ಲಿ ಫಿಸಿಕಲ್ನ ಆರಂಭ ಮಾಡ್ತೇವೆ ಅಂತೇಳಿ ಸಹ ಹೇಳಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಇದರ ಒಂದು ಫಿಸಿಕಲ್ ಯಾವಾಗಿರುತ್ತೆ ಅಂತ ಹೇಳ್ತಾ ಹೋಗೋದಾದರೆ, ನಾನು ಕೆಲವೊಂದು ವಿಡಿಯೋಗಳು ಹೇಳಿದ್ದೇನೆ ಸ್ನೇಹಿತರೆ ಏಪ್ರಿಲಲ್ಲಿ ಅಂತೇಳಿ. ಇವರು ಹೇಳಿದ ಪ್ರಕಾರ ಏಪ್ರಿಲಲ್ಲೇ ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಆದರೂ ಸಹ ನಾನು ಇವಾಗಲೂ ಸಹ ಹೇಳೋದೇನಪ್ಪ ಅಂತಂದರೆ, ಮಾರ್ಚ್ ಎಂಡ್ ಟು
ಏಪ್ರಿಲ್ ಈ ಒಂದು ಮಧ್ಯದಲ್ಲಿಯೇ ನಿಮಗೆ ಫಿಸಿಕಲ್ ನಡೆಯುವಂತಹ ಸಂಭವ ಇದೆ ಸ್ನೇಹಿತರೆ. ಯಾಕಪ್ಪ ಅಂತಂತಂದರೆ ಈಗ ಇನ್ನೂ ತೀರ್ಪು ಕೊಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ ನೇಮಕಾತಿ ಪ್ರಕ್ರಿಯೆ ಮುಂದುವರ್ಸೋಕ್ಕಾಗೋದಿಲ್ಲ. ಆ ತೀರ್ಪು ಏನಾದರೂ 30ಕ್ಕೆ ಬಂತು ಅಂತಂದರೆ ಮುಂದಿನ ಪ್ರೊಸೆಸ್ ಮಾಡ್ಬೋದು. ಬಟ್ ಮತ್ತೆ ಅದು ಮುಂದೂಡಿದರೆ ಅಲ್ಲಿ ಮತ್ತೆ ಈ ಒಂದು ಫಿಸಿಕಲ್ಲು ಮುಂದೆ ಹೋಗುತ್ತೆ. ಆ ಒಂದು ಕಾರಣಕ್ಕಾಗಿ ಅದೇ ರೀತಿಯಾಗಿ ಇದರ ಒಂದು 1:5 ರೇಷಿಯೋದ ಒಂದು ರಿಸಲ್ಟ್ ಸಹ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಒಂದು ರಿಸಲ್ಟು ಸಹ ಬಿಡುಗಡೆ ಮಾಡಬೇಕು. ಇವೆಲ್ಲ ಪ್ರೊಸೆಸ್ ಇದೆ. ನಂತರ ಅಡ್ಮಿಟ್ ಕಾರ್ಡ್ ಬಿಡಬೇಕು. ಎಲ್ಲ ಪ್ರೊಸೆಸ್ನ ಈ ರಿಸಲ್ಟ್ ಬಿಟ್ಟ ನಂತರ ಬೇಗನೆ ಮಾಡ್ಬೋದು. ಒಂದು ವಾರದ 15 ದಿನದಲ್ಲಿ ಎಲ್ಲ ಒಂದು ಪ್ರೊಸೆಸನ್ನು ಮುಗಿಸ್ಬೋದು. ಬಟ್ ಈ ರಿಸಲ್ಟ್ ಬಿಡುವಂತಹ ಪ್ರಕ್ರಿಯೆ ಇದೆ, ಇವೆಲ್ಲ ಒಂದು ಪ್ರಕ್ರಿಯೆ ಇದೆ. ಆ ಒಂದು ಕಾರಣಕ್ಕಾಗಿ ಸ್ನೇಹಿತರೆ ನಿಮಗೆ ಫೆಬ್ರವರಿಯಲ್ಲಿ ನಿಮಗೆ ರಿಸಲ್ಟ್ ಬರುವಂತಹ ಸಂಭವ ಇದೆ. 1:5 ರೇಷಿಯೋದಲ್ಲಿ ಬಂದು ಮಾರ್ಚಲ್ಲಿ ನಿಮಗೆಲ್ಲ ಅಡ್ಮಿಟ್ ಕಾರ್ಡ್ ಬಂದು ಮಾರ್ಚಲ್ಲಿಯೇ ಸ್ಟಾರ್ಟ್ ಆಗ್ಬೋದು, ಅಥವಾ ಏಪ್ರಿಲ್ 1 ನಮಗೆ ಫಿಸಿಕಲ್ಲು ಸ್ಟಾರ್ಟ್ ಆಗುತ್ತೆ. ಇದು ನಮಗೆ ಸಿಕ್ಕಿರುವಂತಹ ಮಾಹಿತಿ ಆಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ನಿಮಗೆ ಯಾವ ಒಂದು ನಿಗಮದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬೇಕು, ಆ ಒಂದು ನಿಗಮದ ಹೆಸರು ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ. ಆ ಒಂದು ನಿಗಮದ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಮಾಡ್ತಾ ಹೋಗೋಣ. ಈ ಹಿಂದೆಯೇ ನಾವು ಮೆಸ್ಕಾಮ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಮಾಡಿದ್ದೇವೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.